ನೀರು ಕೊಡದು ಮೂಲೆಯಲ್ಲಿ ಬೀಳುವ ದನ ಜಾತಿವ ಇವನು. ಒಬ್ಬರಿಗೆ ಉರುಷ ಮೇಲೆ ಆಸೆ ಮಾಡೋದಕ್ಕೆ ನಾಚಿಕೆ ಆಗುದಿಲ್ಲ ಅವನಿಗೆ. ಅಣ್ಣ, ಆವೇಶ ಬಂದಲ್ಲಿ ಬಾಯಿ ಬಂದಂತೆ ಮಾತಾಡಿ ಅವರ ಮನಸ್ಸು ಒಂದಾಯಿಸಬೇಡ. ಆಲೋಚನೆ ಮಾಡದೆ ಅವಿವೇಕಿಯಾಗಿ ಆಸರೆ ಇಲ್ಲದವನ ಕೊರಳಿಗೆ ಮಾಲೆ ಹಾಕೋದಕ್ಕೆ ಮನಸ್ಸು ಮಾಡಬೇಡ. ದಯವಿಟ್ಟು ನೀನು ನಿರ್ಧಾರ ಬದಲಿಸಬೇಕು. ಸಾಧ್ಯವಿಲ್ಲ. ನನ್ನ ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಆದ್ರೆ ಇವರನ್ನು ಕೈ ಬಿಡೋದು ಈ ಜನ್ಮದಲ್ಲಿ ನೀನಂತಸ್ತಿನ ಅರಸುಕುಮಾರಿ ಅಮ್ಮ. ಅಡ್ವೊಕೇಟ್ ಅಮರೇಶಪ್ಪನ ಏಕೈಕ ಮುದ್ದಿನ ತಂಗಿ ನೀನು. ನೀನೇನಂತ ನಿಮ್ಮ ಮಣ್ಣನ ಮರ್ಯಾದೆಗೆ ಅವಹೇಳನ ಮಾಡ್ತಾ ಇದೀಯಾ? ಅಣ್ಣ, ಪವಿತ್ರವಾದ ಪ್ರೀತಿಗೆ ಅಂತಸ್ತಿನ ಅಂತರ ಅಮಾಯಕವಾದಲ್ಲ. ನ್ಯಾಯಮೂರ್ತಿಯಾದ ನೀವೇ ಬಡವನ್ನು ಧಿಕ್ಕರಿಸ್ತೀಯ. ನೋಡೋಣ, ನಾನಿವರ ಮನೆಗೆದ್ದ ಮಡದಿ. ನಮ್ಮ ನಗಲಿಸಲು ಹರಿಹರ ಬ್ರಹ್ಮಾದಿಗಳಿಗೆ ಸಾಧ್ಯವಿಲ್ಲ. ನೀನು ನಿನ್ನ ಪ್ರಾಣ ತೆಗೆದು ನಿನ್ನ ಜೊತೆ ಹೆಸರು ನಿಂತೀನಿ. ಇವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಪರಿಷ ವಿಚಾರ ಮಾಡೋಡು. ಅಲ್ಲೂ ಬಡವರಿಗಾಗಿ ಬಡದಾಡಿ ಬಡವರಿಗೆ ನ್ಯಾಯ ದೊರಕಿಕೊಟ್ಟ ನ್ಯಾಯ ದೇವರು ನೀನು. ಅಂತದ್ದು ಈಗ ನೀನೇ ಬಡವರ ಅವಹೇಳನ ಮಾಡ್ತಾ ಇದೆಯಲ್ಲೋ. ನ್ಯಾಯ ತೋರಿಸಿಕೊಟ್ಟ ಮಾತ್ರಕ್ಕೆ ಅವ್ರ ಮನೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತಾ ಇದ್ರಲ್ಲ ಇವರು. ಉಂಡ ಮನೆಗೆ ದ್ರೋಹ ಬಗೆದಂತೆ ಇನ್ನು ಹೋಗಿ ಹೋಗಿ ಇಂಥವರ ಸಹವಾಸ ಮಾಡಿದಳ ನಮ್ಮ ತಂಗಿ. ಇವಳಿಗೆ ನಂಬಕಣ್ಣ, ಇವಳನ್ನ ಅಳೆದು ಹೋದ ಘಟನೆ ಸ್ವಲ್ಪ ನೆನಪು ಮಾಡಿಕೊ. ಈ ಹಿಂದೆ ನಿನ್ನ ಜೀವನ ಈ ಪ್ರೇಮದ ಸುಳಿಗೆ ಸಿಕ್ಕು ನಿನ್ನನ್ನು ಜೀವನದ ಹೆಣ ಮಾಡಲಿಲ್ವೇ? ಕಾಲೇಜಿನಲ್ಲಿ ಓದ್ತಿರ್ಬೇಕಾದ್ರೆ ಸರ್ ನಾಯಕ್ ಸುಬ್ರಹ್ಮಣ್ಯ ಮಗಳನ್ನ ಪ್ರೀತಿಸಿದಿ. ಅವಳು ನಿನಗಾಗಿ ಪ್ರಾಣ ಕೊಡಲು ಸಿದ್ಧಳಿದ್ದಳು. ಈ ವಿಷಯ ತಿಳಿದ ಅವಳ ತಂದೆ ಮಗಳನ್ನು ಕೊಲೆ ಮಾಡಲು ಸಿದ್ಧರಾದ್ರ ವಿನಃ ನಿನಗೆ ಕೊಟ್ಟು ಮದುವೆ ಮಾಡಲು ಸಿದ್ಧರಾಗಲಿಲ್ಲ. ಅವಳ ಹುಚ್ಚಿನಿಂದ ಹಗಲು ರಾತ್ರಿ ಕುಡಿಯುವ ಅಭ್ಯಾಸ ಪ್ರಾರಂಭಿಸಿ ಸಿಗರೇಟಿನ ಸುರುಮಳೆಯನ್ನು ಬೀದಿಯಲ್ಲಿ ಚೆಲ್ಲಿದೆ. ಇದನ್ನು ಕಂಡು ಹವ್ವರಿ ನಾನೇನ್ ಮಾಡುದು ಗೊತ್ತಾ? ಸರ್ ನಾಯಕ್ ಸುಬ್ರಹ್ಮಣ್ಯ ಮಗಳಿಗಿಂತ ಚೆಲುವೆಯಾದ ಹುಡುಗಿಯನ್ನು ಹುಡುಗಿ ನಿನ್ನ ಮದುವೆ ಮಾಡಿದೆ. ಕ್ರಮೇಣ ಮದುವೆ ಮರ್ತಿ ಹೆಂಡತಿ ಜೊತೆ ಹಾಯಾಗಿ ಜೀವನ ಸಾಗಿಸಿದೆ. ಏ ಅಂಬರೀಷ, ಕಂಕಣ ಬಲ ಕೂಡಿ ಬಂದ್ರೆ ಹೊರ ಕನ್ನೆ ಬೇರ್ಪಡಿಸಲು ನಾವ್ಯಾರು? ಏನೋ ಒಬ್ರು ಒಬ್ಬ ಪ್ರೀತಿ ಮಾಡಿದ್ದಾರೆ, ಅವರ ದಾಂಪತ್ಯ ಜೀವನಕ್ಕೆ ಅನುವು ಮಾಡಿಕೊಡಪ್ಪ. ನನ್ನ ಉದಾಹರಣೆ ನೀ ಮುಂದೆ ಮಾಡಿ ಮತ್ತಷ್ಟು ಅವಳಿಗೆ ಉತ್ತೇಜನ ಕೊಡೋದಕ್ಕೆ ಹಾಕೋಣ. ಸರ್ ನಾಯಕ್ ಸುಬ್ಬರಾಯರ ಆಸ್ತಿಯ ಮುಕ್ಕಾಲು ಭಾಗ ಆಸ್ತಿವಂತರು ನಾವಾಗಿದ್ರು. ಅವರ ಮಗಳನ್ನ ನನಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ ಆ ಪುಣ್ಯಾತ್ಮ ಅಂದಾಗ ನನ್ನ ತಂಗಿಯ ಪಾದದ ಧೂಳಿಗೂ ಸಮನಾಗದ ಇವನಿಗೆ ನನ್ನ ತಂಗಿ ಕೊಟ್ಟು ಮದುವೆ ಮಾಡೋಣ? ದಿಸ್ ಇಸ್ ಹೈಲಿ ಇಂಪಾಸಿಬಲ್. ಅಲೋ, ಬೇಕಾದ್ರೆ ಅವನು ಕೇಳಷ್ಟು ಹಣ ಕೊಡ್ತೀನಿ, ಅದನ್ನು ತೆಗೆದುಕೊಂಡು ಬೇರೆ ಹುಡುಗಿನ ಮದುವೆಯಾಗಿ ಹಾಯಾಗಿ ಜೀವನ ಸಾಗಿಸಬಹುದಲ್ಲ ಇವನು. ಮಿಸ್ಟರ್ ಜಗದೀಶ್, ಏನ್ ಸರ್ ಇದೆಲ್ಲ? ಕೇವಲ ದುಡ್ಡಿನ ಆಸೆಗಾಗಿ ನನ್ನ ಹೃದಯ ಜ್ಯೋತಿಯನ್ನು ಮರೆತು ಅಂಧಕಾರ ನಡುವಿನ ಹೆಣ ಅಂತ ಹೇಳ್ತಿದ್ದೀರ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಸರ್.